ಪಕ್ಕಕ್ಕೆ ಬಿಸಾಕ್ತಿದ್ದ ಹಾಗೆ ಅದು ಬ್ಲಾಸ್ಟ್ ಆಗಿದೆ. ಇಲ್ಲಾಂದಿದ್ರೆ ಭಾರಿ ಅನಾಹುತ ಆಗಿರೋದು. ಒಂದು ಸ್ವಲ್ಪದ್ರಲ್ಲೇ ಮಿಸ್ ಆಗಿದೆ ಅನ್ಕೋಬೇಕು. ಜಯದೇವ್ ಅದನ್ನು ಕರೆಕ್ಟ್ ಟೈಮಿಗೆ ನೋಡಿದ್ದಾನೆ, ಹಾಗಾಗಿ ಎಲ್ಲರೂ ಬಚಾವಾದರು. ನಿಜಕ್ಕೂ ಹಾರಿಬಲ್ ಇನ್ಸಿಡೆಂಟ್ ಅದು. ಅಲ್ಲ, ಇದು ಕೇಳ್ತಿದ್ರೆ ನನಗೆ ಇಷ್ಟೊಂದು ಶಾಕ್ ಆಗ್ತಿದೆ. ಇನ್ನು ಅಲ್ಲಿರೋರ್ಗೆ ಹೇಗಾಗಿರ್ಬೇಡ. ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ. ಮನೆ ಒಳಗಡೆ ಬಾಂಬ್ ಇಡಕ್ಕೆ ಹೇಗೆ ಸಾಧ್ಯ ಆನಂದ್? ಯಾರು ಇಟ್ಟಿರ್ಬೋದು? ಅದು ಅಲ್ಲದೆ ಅಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಯಾರಿಗೆ ಕೆಲಸ ಮಾಡಿರ್ಬೋದು ಅಂತ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ರ ಹಿಂದೆ ಯಾರಿರ್ಬೋದು? ಆನಂದ್, ಒಂದಂತೂ ನಿಜ, ಈ ಕೆಲಸ ಯಾರೇ ಮಾಡಿರ್ಲಿ, ಯಾರೋ ತುಂಬಾ ದಿನದಿಂದ ಪ್ಲಾನ್ ಮಾಡೇ ಮಾಡಿರೋದು. ವೆಲ್ ಪ್ಲಾನ್ಡ್ ಇದು. ಯಾರೋ ಪಕ್ಕಾ ಕ್ರಿಮಿನಲ್ ಮೈಂಡೆಡ್. ನಿಜ ಅಪರ್ಣ, ಅವರು ಸಾಮಾನ್ಯವಾದವರಲ್ಲ. ತುಂಬ ದೊಡ್ಡ ಸಂಚಲನೆ ಮಾಡಿದ್ದಾರೆ. ಅಲ್ಲ, ಮನೆ ಒಳಗೆ ಬಾಂಬ್ ಇಡಕ್ಕೆ ನೋಡಿದಾರಲ್ಲ, ಮನುಷ್ಯರವರು ಕ್ರೂರಿಗಳು. ಒಂದು ವೇಳೆ ಅವ್ರು ಅನ್ಕೊಂಡಂಗೆ ಆಗ್ಬಿಟ್ಟಿದ್ದಿದ್ರೆ ಮನೆ ಆಗುಳಿತಿರ್ಲಿಲ್ಲ. ನೆನ್ಸ್ಕೊಂಡ್ರೆ ಸಂಕಟ ಆಗುತ್ತೆ, ಬೆಚ್ಚ ಬಿದ್ದಂಗಾಗುತ್ತೆ. ಸಮಾಧಾನ ಮಾಡ್ಕೊ ಆನಂದ್. ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀರಾ? ಹಾಂ, ಇನ್ಫಾರ್ಮ್ ಮಾಡಾಗಿದೆ. ಈಗಾಗಲೇ ಅವರು ಎನ್ಕ್ವೈರಿ ಶುರು ಮಾಡಿದ್ದಾರೆ. ಇಷ್ಟೆಲ್ಲ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇದ್ರ ಹಿಂದೆ ಯಾರಿದ್ದಾರೆ, ಇದನ್ನು ಮಾಡಿದವ್ರು ಯಾರು ಎಲ್ಲ ಗೊತ್ತಾಗುತ್ತೆ. ಆದರೂ ಆನಂದ್, ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ. ಅವ್ರು ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ. ಇವತ್ತು ಮನೆಯಲ್ಲಿ, ನಾಳೆ ಆಫೀಸ್ನಲ್ಲಿ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾವುದಕ್ಕೂ ನೀವೆಲ್ಲ ತುಂಬ ಹುಷಾರಾಗಿರ್ಬೇಕು. ಏ ಅಪರ್ಣ, ಅಷ್ಟೊಂದು ಭಯ ಪಡೋ ಅಗತ್ಯ ಏನಿಲ್ಲ. ನಾವಷ್ಟು ವೀಕು ಅಲ್ಲ. ಏನೋ ಈ ಸರ್ತಿ ಸ್ವಲ್ಪ ಮೈ ಮರ್ತಿದ್ರಿಂದ ಈ ಥರದ್ದು ಏನೋ ಆಗಿದೆ. ಅವರೆಷ್ಟು ಸ್ಟ್ರಾಂಗ್ ಇದ್ದಾರೋ ನಾವು ಅಷ್ಟು ಸ್ಟ್ರಾಂಗ್ ಇದ್ದೀವಿ. ಗೆಳೆಯ ಎಲ್ಲ ಪ್ರಿಕಾಷನ್ಸು ತೊಗೊಂಡ್ಬಿಟ್ಟಿದ್ದಾನೆ. ಮನೆ, ಆಫೀಸು ಮತ್ತು ನಮ್ದು ಎಲ್ಲೆಲ್ಲಿ ಜಾಗಗಳಿದೆಯೋ ಎಲ್ಲ ಕಡೆ ಸೆಕ್ಯೂರಿಟಿನ ಡಬಲ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಚೆಕ್ಕಿಂಗು ಮುಂಚೆಗಿಂತ ಈಗ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಒಂದೇ ಒಂದು ಸೊಳ್ಳೆನೂ ಒಳಗೆ ಬರೋಕ್ಕಾಗಲ್ಲ. ಡೋಂಟ್ ವರಿ, ಏನೂ ಆಗಲ್ಲ. ಆಮೇಲೆ ಹೇಡಿಗಳವರು ಎದುರುಗಡೆ ಬಂದು ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಇಂಥವೆಲ್ಲ ಮಾಡ್ತಿರ್ತಾರೆ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಆರಾಮಾಗಿರಿ. ಹಾಂ, ಕಾಪಿ. ಥ್ಯಾಂಕ್ ಯು ಅಮ್ಮ, ಕರೆಕ್ಟ್ ಟೈಮಿಗೆ ತಂದ್ಕೊಟ್ಟಿದ್ಯಾ. ತಲೆ ಸಿಡ್ದೋಗ್ತಾ ಇತ್ತು. ಯಾಕಣ್ಣ, ಏನಾಯ್ತು? ಅದು ಗೆಳೆಯನ ಮನೇಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತಮ್ಮ, ಅದೇ ಸ್ವಲ್ಪ ಟೆನ್ಷನ್. ಏನಾಯ್ತಣ್ಣ? ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಯ್ತಾ? ತೊಂದರೆ ಆಗಿದೆ, ಬಟ್ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಾಗಿಲ್ಲ. ಅದೇ ಒಂದು ಸಮಾಧಾನ. ಸರಿ ಅಣ್ಣ. ಆನಂದ್, ನಂಗೆ ಅನಿಸ್ತಿದೆ ಮನೆ ಒಳಗಡೆ ವರ್ಕರ್ಸ್ ಇದಾರಲ್ಲ, ಅವರೇ ಇದ್ರಲ್ಲಿ ಶಾಮೀಲಾಗಿರ್ಬೋದು ಅಂತ. ಯಾವುದಕ್ಕೂ ಡುಮ್ಮಂಗೆ ಸ್ವಲ್ಪ ಎಚ್ಚರ ವಹಿಸಕ್ಕೆ ಹೇಳು. ಅದರಲ್ಲೂ ಮನೆ ಒಳಗಡೆ ಕೆಲಸ ಮಾಡ್ತಾರಲ್ಲ, ಅಂಥವ್ರ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರೋಕೆ ಹೇಳು. ಸಾಧ್ಯವಾದರೆ ತುಂಬ ಒಳ್ಳೆಯವ್ರನ್ನ, ನಂಬಿಕಸ್ತನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ. ಜೈ, ಹೇಗಿದೆಯಾ? ಓಕೆನಾ? ಹಾಂ ಬ್ರೋ, ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದಾರಲ್ಲ, ನೋವು ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಫೈನ್ ಬ್ರೋ. ನಡೆದಿದ್ದ ಇನ್ಸಿಡೆಂಟು ಮತ್ತು ಕೇಸ್ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಆಯಿತಾ? ಇಲ್ಲ ಜೈ, ಏನೂ ಗೊತ್ತಾಗಿಲ್ಲ. ನಮ್ಮ ಮನೆಯವ್ರ ಮೇಲೆ ಯಾರಿಗೆ ಇಷ್ಟು ದ್ವೇಷ ಇದೆ, ಯಾಕಿದೆ? ನನ್ನ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಎಲ್ಲ ಗೋಜಲಾಗ್ಬಿಟ್ಟಿದೆ, ನನ್ನ ತಲೆ ಕೆಟ್ಟೋಗಿದೆ. ಬ್ರೋ, ನನ್ನ ಕಡೆಯಿಂದ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಮನೇಲಿ ನಡೆದಿರೋ ಇನ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಬ್ರೋ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಪ್ಲೀಸ್, ನಿಮ್ಗಳ ತಲೆಯಲ್ಲಿ ಏನಾದರೂ ಅದಿತ್ತು ಅಂತಂದರೆ ದಯವಿಟ್ಟು ಅದನ್ನು ತೆಗೆದಾಕಿ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಜೈ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಾನೇನಾದರೂ ನಿನ್ನ ಬಗ್ಗೆ ಡೌಟ್ ಇದೆ ಅಂತ ಹೇಳಿದ್ನಾ, ಅಥವಾ ಬೇರೆ ಯಾರಾದರೂ ಹೇಳಿದ್ರಾ? ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೆಯಾ? ಪ್ಲೀಸ್ ನೋಡು, ನಾವು ನಿನ್ನನ್ನು ಗಮನಿಸ್ತಾನೆ ಬಂದಿದ್ದೀವಿ. ನೀನು ಬದಲಾಗಿದೆಯಾ, ಹಾಗಾಗಿ ಮತ್ತೆ ನೀನು ಪ್ರೂವ್ ಮಾಡಬೇಕಾಗಿಲ್ಲ. ದಯವಿಟ್ಟು ನಿನ್ನ ಮನಸ್ಸಿಂದ ಅದನ್ನು ತೆಗೆದುಹಾಕು. ಓಕೆ? ನಿನ್ನ ಪ್ರಾಣನೂ ಕೇರ್ ಮಾಡಿದೆ, ಭೂಮಿಕಾ ಅವ್ರನ್ನ ಕಾಪಾಡಿದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ. ನಿನ್ನ ಬಗ್ಗೆ ಖಂಡಿತ ಡೌಟ್ ಆಗಲಿ, ಅಪನಂಬಿಕೆ ಆಗಲಿ ಇಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಈಗ ಸ್ವಲ್ಪ ನನಗೆ ಸಮಾಧಾನ ಆಯಿತು ಬ್ರೋ. ಮೊದಲೇ ಸಾರಿ ಕೇಳ್ತಾ ಇದ್ದೀನಿ. ನಿನ್ನಿಂದ ಇನ್ನೊಂದು ವಿಷಯ ಮುಚ್ಚಿಟ್ಟಿದ್ದೀನಿ. ನಾನೊಬ್ಬನೇ ಅಲ್ಲ, ನಾನು ಪಾರ್ಥ ಇಬ್ಬರು ಸೇರಿ ಮುಚ್ಚಿಟ್ಟಿದ್ದೀವಿ. ಏನು ಮುಚ್ಚಿಟ್ಟಿದ್ದೀರಾ? ಅದು ಮೊನ್ನೆ ಪಾರ್ಥ ಆಫೀಸ್ಗೆ ಹೋಗ್ಬೇಕಾದ್ರೆ ಅವ್ನ ಕಾರ್ದು ಬ್ರೇಕ್ ಫೇಲ್ ಆಗಿದೆ. ಅದು ಅದಾಗದೇ ಆಗಿರೋದಲ್ಲ, ಯಾರೋ ಬೇಕು ಅಂತ ಕೇಬಲ್ನ ಕಟ್ ಮಾಡಿಸಿರೋದು. ಮೆಕ್ಯಾನಿಕ್ ಬಂದು ಚೆಕ್ ಮಾಡಿದ್ಮೇಲೆ ಹೇಳ್ದ. ಅಲ್ಲ, ಇಷ್ಟೆಲ್ಲ ಆಗಿದೆ, ಇದೇನು ಸಣ್ಣ ವಿಷಯನಾ? ನನ್ಗೆ ಯಾಕೆ ಹೇಳಿಲ್ಲ? ಯಾಕೆ ಮುಚ್ಚಿಟ್ರಿ? ಮನೇಲಿ ಎಲ್ಲರೂ ಅವ್ರವ್ರದ್ದೇ ಟೆನ್ಷನಲ್ಲಿದ್ದರು. ಏನೇನೋ ಇನ್ಸಿಡೆಂಟ್ಗಳು ನಡೀತಾ ಇತ್ತು. ಅದ್ರ ಮೇಲೆ ತಿರ್ಗಿ ಎಕ್ಸ್ಟ್ರಾ ಟೆನ್ಷನ್ ಕೊಡೋದು ಯಾಕೆ ಅಂತ ನಾನು ಅವನು ಮಾತಾಡ್ಕೊಂಡು ಇದನ್ನು ಮುಚ್ಚಿಟ್ವಿ ಬ್ರೋ. ಆ ಕಾರ್ ಇನ್ಸಿಡೆಂಟ್ಗೂ ಇದಕ್ಕೂ ಎರಡಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ನಂಗೆ ಅನಿಸುತ್ತೆ ಇದರಿಂದ ಇರೋದು ಯಾರೋ ಒಬ್ಬರೇ ಅಂತ.
ನಾನೇನಾದರೂ ಆ ಕಾರ್ ಇನ್ಸಿಡೆಂಟ್ ನಿನಗೆ ಮುಂಚೆನೇ ಹೇಳಿದಿದ್ರೆ ಬಹುಶಃ ಮನೇಲಿ ಇವತ್ತು ಈ ಥರ ನಡೀತಿರಲಿಲ್ಲ ಅಂತ ಅನ್ನಿಸ್ತದೆ. ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ಯಾರು ಅಷ್ಟೊಂದು ಕ್ರೂರಿಗಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ? ಯಾರು ನಮ್ಗೆ ಅಂಥ ವೈರಿಗಳಿದ್ದಾರೆ? ಪರ್ಸನಲಿ ಪ್ರೊಫೆಷನಲಿ ನನಗೆ ಯಾರು ಅಂಥ ಶತ್ರುಗಳಿಲ್ಲ. ಅಫ್ಕೋರ್ಸ್ ನನ್ನ ವ್ಯವಹಾರದಲ್ಲಿ ನನಗೆ ಎದುರಾಳಿಗಳಿದ್ದಾರೆ ಆ್ಯಂಡ್ ಅದರಲ್ಲಿ ಒಂದು ಕಾಂಪಿಟೇಷನ್ ಇದೆ. ಬಟ್ ಅವರು ನನ್ನ ಬಿಸ್ನೆಸ್ಗೆ ಕಲ್ಲು ಹಾಕೋದಕ್ಕೆ ನೋಡ್ತಾರೆ ಹೊರತು. ಬಟ್ ಈ ಥರ ಯಾರು ಮಾಡಲ್ಲ ಜೈ. ಡೋಣು ಏನೋ ಬ್ರೋ, ನನಗಂತೂ ತಲೆ ಓಡ್ತಿಲ್ಲ, ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಬ್ರೋ ನಿಜ ಹೇಳ್ಬೇಕು ಅಂದರೆ ನಾಳೆ ಬೆಳಗ್ಗೆ ಎದ್ರೆ ಇನ್ನೇನಾಗುತ್ತಪ್ಪ ಅನ್ನೋ ಭಯ ಶುರು ಆಗಿದೆ ಬ್ರೋ ನನಗೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್ ಜೈ. ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿದ್ರು, ಅವನು ಕೆಲಸದವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರಲ್ಲ, ಸಿಕ್ಕಾಕೊಂಡಿದ್ದಾನಂತೆ.